ಪ್ರೈಸ್ ದಿ ಲಾರ್ಡ್ ಪ್ರಿಯರೇ, ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ವಾಚನದಲ್ಲಿ ನಾವು ಪ್ರಮುಖವಾಗಿ ತಿಳಿಯುವ ಸಂದೇಶ ದೇವರ ಪ್ರೀತಿ. ಎಲ್ಲರಿಗೂ ಸಮಾನ, ದೇವರು ಪಕ್ಷಪಾತಿ ಅಲ್ಲ. ಇದು ಮೊದಲನೆಯ ವಾಚನದಲ್ಲಿ ಪೇತ್ರ ಕೊರ್ನೇಲಿಯನ ಮನೆಗೆ ಭೇಟಿ ನೀಡುವಾಗ ಆತನಿಗೆ ಅರಿವಾಗುತ್ತದೆ. ದೇವರು ಯಾವುದೇ ಒಂದು ಜಾತಿ, ಜನರಲ್ಲಿ, ಜನಾಂಗದಲ್ಲಿ ಸೀಮಿತವಾಗಿಲ್ಲ. ಅವರನ್ನು ಅರಿತು ಪ್ರೀತಿಸಿ ಅವರ ಚಿತ್ತದಂತೆ ನಡೆಯುವ ಪ್ರತಿಯೊಬ್ಬರನ್ನ ಅವರು ಪ್ರೀತಿಸುವವರಾಗಿದ್ದಾರೆ ಎಂದು. ಅಂತೆಯೇ ಇಂದಿನ ಇಬ್ರಿಯರಿಗೆ ಬರೆದ ವಾಚನದಲ್ಲಿ ನಾವು ನೋಡುತ್ತೇವೆ, ಪ್ರಭು ಯೇಸು ಕ್ರಿಸ್ತರು ಯಾರು? ಯೇಸು ಕ್ರಿಸ್ತರು ಒಬ್ಬ ಪ್ರವಾದಿಯಲ್ಲ. ಅವರು ದೇವರ ಆ ಮಹಿಮೆಯ ಪಡಿಯಚ್ಚಾಗಿದ್ದಾರೆ. ದೇವರ ಮಹಿಮೆಯ ಆ ತೇಜಸ್ಸಾಗಿದ್ದಾರೆ. ದೇವರು ಯೇಸು ಕ್ರಿಸ್ತರ ಮುಖಾಂತರವೇ ಇಡೀ ಪ್ರಪಂಚವನ್ನ, ಇಡೀ ವಿಶ್ವವನ್ನ ಸೃಷ್ಟಿ ಮಾಡಿದರು. ಅವರ ಶಕ್ತಿಯುತವಾದ ವಾಕ್ಯದಿಂದ ಅವರು ಇಡೀ ಜಗತ್ತನ್ನ ನಡೆಸ್ತಾ ಇದ್ದಾರೆ. ಪ್ರಿಯರೇ, ಪ್ರಭು ಯೇಸು ಕ್ರಿಸ್ತರು ನಮ್ಮೆಲ್ಲರ ಪಾಪಗಳನ್ನ ತೊಳೆದು, ನಮ್ಮೆಲ್ಲರ ಪಾಪಗಳಿಗಾಗಿ ತಮ್ಮ ಪರಿಶುದ್ಧ ರಕ್ತವನ್ನ ಸುರಿಸಿ ನಮ್ಮ ಪಾಪಕ್ಕೆ ಪರಿಹಾರವನ್ನ ಮಾಡಿ ಈಗ ಸ್ವರ್ಗದಲ್ಲಿ ತಂದೆ ದೇವರ ಬಲಪಾರ್ಶ್ವದಲ್ಲಿ ಆಸೀನರಾಗಿದ್ದಾರೆ. ಅಂತೆಯೇ ಇಂದಿನ ಶುಭ ಸಂದೇಶದಲ್ಲಿ ನಾವು ನೋಡುತ್ತೇವೆ, ಪ್ರೇಷಿತನಾದ ತೋಮನ ಆ ಒಂದು ಘಟನೆಯನ್ನ. ಯೇಸು ಕ್ರಿಸ್ತರು ಸತ್ತು ಸಮಾಧಿಯಾಗಿ ಪುನರುತ್ಥಾನರಾಗಿ ಎದ್ದು ತಮ್ಮ ಶಿಷ್ಯರ ಬಳಿಗೆ ಬಂದು ಅವರನ್ನ ಭೇಟಿಯಾಗುವಾಗ, ಅವರನ್ನು ನೋಡುವಾಗ ತೋಮ ಅಲ್ಲಿ ಇರಲಿಲ್ಲ. ಉಳಿದ ಶಿಷ್ಯರು ತೋಮನಿಗೆ ಹೇಳಿದಾಗಲೂ ಕೂಡ ತೋಮ ನಂಬೋದಿಲ್ಲ. ಆತ ಹೇಳ್ತಾನೆ, ಯೇಸುವಿನ ಗಾಯಗಳನ್ನು ನಾನು ಕಣ್ಣಾರೆ ನೋಡಿ ಕೈಯಿಂದ ಮುಟ್ಟೋವರೆಗೂ ನಾನು ನಂಬೋದಿಲ್ಲ ಅಂತ. ಆಗ ಯೇಸು ಅವನ ಮುಂದೆ ಬಂದು ಅವರ ಗಾಯಗಳನ್ನು ತೋರಿಸಿ, ಅವಿಶ್ವಾಸ ಪಡಬೇಡ, ನಂಬು ಅಂತ ಹೇಳ್ತಾರೆ. ತಕ್ಷಣ ತೋಮ, ನನ್ನ ಪ್ರಭುವೇ, ನನ್ನ ದೇವರೇ ಅಂತ ಆತ ಅವರ ಪಾದಕ್ಕೆ ಎರಗ್ತಾನೆ. ಪ್ರಿಯರೇ, ಆಗ ಯೇಸು ಹೇಳುವ ಒಂದು ಮಾತು, ನೀನು ನನ್ನನ್ನು ನೋಡಿ ವಿಶ್ವಾಸಿಸಿದೀಯ, ಕಾಣದೆ ವಿಶ್ವಾಸಿಸುವವರು ಧನ್ಯರು ಅಂತ. ಹೌದು ಪ್ರಿಯರೇ, ಇಂದು ನನಗಾಗಿ, ನನ್ನ ಪಾಪದ ಪರಿಹಾರಕ್ಕಾಗಿ ಯೇಸು ಕ್ರಿಸ್ತರು ಪ್ರಾಣತ್ಯಾಗ ಮಾಡಿದ್ದಾರೆ. ಅವರ ಆ ಒಂದು ಪರಿಶುದ್ಧ ರಕ್ತಧಾರೆಯಿಂದ ನನಗೆ ಪಾಪ ಕ್ಷಮೆ ಸಿಕ್ಕಿದೆ, ವಿಮೋಚನೆ ಸಿಕ್ಕಿದೆ. ದೇವರ ಪ್ರಸನ್ನತೆಯಲ್ಲಿ ಸಮ್ಮುಖದಲ್ಲಿ ನಾನು ಅವರ ಮಗನೂ ಮಗಳು ಆಗಿ ನೀತೀಕರಿಸಿದ್ದೇನೆ. ಇದನ್ನು ನಾನು ವಿಶ್ವಾಸಿಸಬೇಕು. ಯೇಸು ಸ್ವಾಮಿಯೇ ಪ್ರಭು ಎಂದು ಬಾಯಿಂದ ನಿವೇದಿಸಿ ದೇವರು ಅವರನ್ನ ಸಾವಿನಿಂದ ಪುನರುತ್ಥಾನಗೊಳಿಸಿದ್ದಾರೆ ಎಂದು ಹೃದಯದಿಂದ ವಿಶ್ವಾಸಿಸಿದರೆ ಜೀವೋದ್ಧಾರ. ಹೌದು, ಹೃದಯಪೂರ್ವಕವಾಗಿ ವಿಶ್ವಾಸಿಸುವವನು ದೇವರೊಂದಿಗೆ ಒಂದು ಸತ್ಸಂಬಂಧವನ್ನ, ಅನ್ಯೋನ್ಯತೆಯನ್ನ ಪಡೆಯುತ್ತಾನೆ. ಪ್ರೇರೆ, ನಿಮ್ಮ ವಿಶ್ವಾಸ ಕೇವಲ ಲೋಕ ಮತ್ತು ಲೌಕಿಕವಾಗಿದೆಯಾ, ಅಥವಾ ಜೀವೋದ್ಧಾರದ ಈ ಶುಭ ಸಂದೇಶವನ್ನ ಕೇಳಿ ಯೇಸು ಕ್ರಿಸ್ತರಲ್ಲಿ ನಾನು ವಿಶ್ವಾಸ ಇಟ್ಟಿದ್ದೇನಾ? ಈ ಒಂದು ಸಮಯದಲ್ಲಿ ಪರಿಶುದ್ಧಾತ್ಮರ ಆ ಒಂದು ದೈವ ಜ್ಞಾನಕ್ಕಾಗಿ ನಾವು ಪ್ರಾರ್ಥಿಸೋಣ. ಕಾಣದೆ ವಿಶ್ವಾಸಿಸುವವರು ಧನ್ಯರು. ಪ್ರೈಸ್ ದಿ ಲಾರ್ಡ್.